ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತು ಬರ್ತಾಯಿದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ. ಏನಪ್ಪ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಇವತ್ತು ನಾನಿಲ್ಲಿ ಒಂದು ಕೆರೆ ಹತ್ರ ಬಂದಿದ್ದೀನಿ. ಆ ಕೆರೆ ಬಗ್ಗೆ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕಪ್ಪ ಕೆರೆ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನೀವು ಅಂದ್ಕೋಬೋದು. ಯಾಕಂತಂದರೆ ಕೆರೆಯಲ್ಲಿ ಮಳೆಗಾಲ ಮುಗಿದು ಚಳಿಗಾಲ ಮುಗಿತಾ ಬಂತು. ಕೆರೆಯಲ್ಲಿ ಒಂದು ಸ್ವಲ್ಪನೂ ನೀರಿಲ್ಲ. ಆದರೆ ನೀರಿಲ್ದಿರೋ ಕಾರಣದಿಂದ ಪ್ರಾಣಿಗಳು ಒದ್ದಾಟ ಪರದಾಟ ಅಂತೂ ನೋಡೋಕ್ಕಾಗ್ತಾಯಿಲ್ಲ. ಪ್ರಾಣಿ ಪಕ್ಷಿಗಳು ಕೆರೆಯಲ್ಲಿ ನೀರಿಲ್ದಿರೋದ್ರಿಂದ ಅವಕ್ಕೆ ತುಂಬ ತೊಂದರೆನೂ ಆಗುತ್ತೆ. ಸೊ ಹಂಗಾಗಿ ನಾನು ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಎಲ್ರಿಗೂ ಈ ಒಂದು ಸೊಸೈಟಿನಲ್ಲಿ ಎಲ್ಲರೂ ಇದನ್ನು ಹತ್ಕೊಂಡು ನಮ್ಮ ಕೈಲಾದಂಥ ಸಣ್ಣ ಹೆಲ್ಪನ್ನು ಮಾಡಬೇಕು ಪ್ರಾಣಿಗಳಿಗೆ. ಏನಂದರೆ ಮನುಷ್ಯರಷ್ಟೇ ಎಲ್ಲ ಬದುಕೋದು ಈ ಒಂದು ನೇಚರಲ್ಲಿ. ಪ್ರಾಣಿಗಳು ಸಹ ಬದುಕಬೇಕಂತಂದರೆ ನಿಮ್ಮ ಮನೆಗಳ ಹತ್ರ ಸಣ್ಣ ಡಬ್ಬಿಗಳಲ್ಲಿ ನೀರನ್ನ ಉಣಿಸ್ರಿ. ಸಣ್ಣ ಡಬ್ಬಿಗಳಲ್ಲೋ ಒಂದು ಪಾತ್ರೆ ಪಗಳಲ್ಲೋ ನೀರಿಟ್ಟು ಬಿಟ್ಟುಬಿಡ್ರಿ. ಈ ಒಂದು ಬೇಸಿಗೆ ಕಾಲ ಶುರುವಾಗ್ತಾ ಇದೆಯಲ್ಲ, ಸೊ ಪ್ರಾಣಿಗಳು ನೀರನ್ನ ಕುಡಿತವೆ. ಈ ಕೆರೆಯಲ್ಲಿ ನೀರು ಇಲ್ದಿರೋ ಕಾರಣದಿಂದ ಎಷ್ಟೋ ಪ್ರಾಣಿಗಳು ಸಾಯ್ತಾ ಇದ್ದಾವೆ. ಸೊ ಮನೆ ಹತ್ರ ಸ್ವಲ್ಪ ಅಕ್ಕಿ ಕಾಳುಗಳನ್ನು ಹಾಕೋದು, ಸ್ವಲ್ಪ ನೀರನ್ನ ಉಣಿಸಿ ಬಿಡೋದು ಮನೆಗಳ ಹತ್ರ. ಎಲ್ಲರೂ ಫ್ರೆಂಡ್ಸ್ ಈ ಒಂದು ಬೇಸಿಗೆ ಕಾಲಕ್ಕೆ ಪ್ರಾಣಿಗಳಿಗೋಸ್ಕರ ಒಂದು ಡಬ್ಬಿನಲ್ಲಿ ನೀರನ್ನ ಉಣಿಸ್ಬಿಟ್ಟು ಬಿಟ್ಬಿಡ್ರಿ. ಅವು ಬಂದು ಕುಡ್ದು ಆರಾಮಾಗಿ ಹಾರಿ ಹೋಗಿ ಅವು ಒಂದು ಜೀವನವನ್ನು ಮಾಡ್ತವೆ. ಮನುಷ್ಯರು ಈ ಒಂದು ಸೊಸೈಟಿನಲ್ಲಿ ಪ್ರಾಣಿಗಳಿಗೋಸ್ಕರ ನಾವು ಸ್ವಲ್ಪ ಆದ್ರೂ ಕರುಣೆ ತೋರಿಸ್ಬೇಕನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಫ್ರೆಂಡ್ಸ್, ಕರುಣೆ ಅನ್ನೋದು ಇರಬೇಕು ಪ್ರಾಣಿ ಮೇಲೆ ಅನ್ನೋದು. ಎಲ್ಲರೂ BMTC ಬಸ್ ಮೇಲೆ ಪ್ರಾಣಿ ಮೇಲೆ ಕರುಣೆ ದಯೆ BMTC ಬಸ್ ಮೇಲೆ ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಬೋರ್ಡ್ ಹಾಕಿರ್ತಾರೆ. ಅದು ದಯೆ ಇರಲಿ ಅಂತಂದರೆ ನೋಡಿ, ಈ ಥರ ನಾವು ಒಂದು ನೇಚರ್ನ ಗಮನಿಸಿದಾಗ ನಮ್ಮ ಕೈಲಾದಂಥದ್ದು ಸಣ್ಣ ಪುಟ್ಟ ಹೆಲ್ಪನ್ನು ಮಾಡಿದ್ರೆ ನಮಗೂ ಒಂದು ಪೂರ್ವ ಜನ್ಮದಲ್ಲಿ ಪುಣ್ಯ ಆದರೂ ಸಿಗುತ್ತೆ ಫ್ರೆಂಡ್ಸ್. ಅದಕ್ಕೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ. ನೀವು ಇದನ್ನು ಪ್ರಾಣಿಗಳಿಗೋಸ್ಕರ ಸ್ವಲ್ಪ ಒಂದು ನೀರನ್ನ ಉಣಿಸಿ. ನೀವು ಶೇರ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಪ್ರಾಣಿಗಳಿಗೋಸ್ಕರ ಆದರೂ ಒಂದು ಡಬ್ಬಿನಲ್ಲಿ ನೀರು ಉಣಿಸಿ ಮನೆ ಹತ್ರ ಬಿಟ್ಬಿಡ್ರಿ. ಸ್ವಲ್ಪ ಏನೋ ನಮ್ಮ ಮನೇಲಿ ಇರೋಂತಹ ದವಸ ಧಾನ್ಯಗಳು ಸ್ವಲ್ಪ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಗುಬ್ಬಚ್ಚಿ, ಕಾಗೆ ಅಂಥವ್ಗೆ ನಮ್ಮ ಮನೆ ಹತ್ರ ಬಂದಾಗ ಸ್ವಲ್ಪ ಅವು ಮೇವನ್ನು ಹಾಕ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಇಷ್ಟ ಆದರೆ ನೀವು ಶೇರ್ ಮಾಡಿರಿ ಫ್ರೆಂಡ್ಸ್. ಎಲ್ರಿಗೂ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಪ್ರಾಣಿಗಳಿಗೋಸ್ಕರ ಇದೊಂದು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ಈಗ ತಾನೇ ಹೇಳಿದ್ನಲ್ಲ, ಕೆರೆಯಲ್ಲಿ ಸ್ವಲ್ಪನೂ ನೀರಿಲ್ದಿರೋ ಕಾರಣಗಳಿಂದ ಪ್ರಾಣಿಗಳು ಪರದಾಟ ಅಂತೂ ನೋಡೋಕ್ಕಾಗ್ತಾಯಿಲ್ಲ. ಸೊ ಹಂಗಾಗಿ ನೋಡಿ, ಕೆರೆಯಲ್ಲಿ ಸ್ವಲ್ಪನೂ ನೀರಿಲ್ಲ. ಮಳೆಗಾಲ ಮುಗ್ದು ಚಳಿಗಾಲ ಮುಗ್ದು ಇನ್ನೇನು ಬೇಸಿಗೆ ಕಾಲ ಶುರುವಾಗ್ತಾಯಿದೆ. ಸೊ ಚಳಿಗಾಲದಲ್ಲೇ ಪ್ರಾಣಿಗಳು ಕುಡಿಯೋದಕ್ಕೆ ನೀರಿಲ್ಲ. ಇನ್ನು ಬೇಸಿಗೆ ಕಾಲ ಬರ್ತಾಯಿದೆ. ಸೊ ಆ ಪರದಾಟ ಅಂತೂ ನೋಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಪ್ರಾಣಿಗಳು ಮನುಷ್ಯರಷ್ಟೇ ಅಲ್ಲ ಈ ಒಂದು ನೇಚರಲ್ಲಿ ಬದುಕೋದು, ಪ್ರಾಣಿಗಳು ಸಹ ಬದುಕಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೀನಿ. ಸೊ ನಮ್ಮ ಕೈಲಾದಷ್ಟು ನಾವು ಹೆಲ್ಪ್ ಮಾಡಬೇಕು ಪ್ರಾಣಿಗಳಿಗೆ. ಏನು ಮಾಡ್ಬೋದು ಅಂದರೆ, ನಮ್ಮ ಕೈಲಾಗೋದಷ್ಟು ನಮ್ಮ ಮನೆಯಲ್ಲಿ ಇರ್ತಕ್ಕಂಥದ್ದೇ ದವಸ ಧಾನ್ಯ ವೇಸ್ಟ್ ಆಗಿರ್ತಂಥದ್ದು ಪ್ರಾಣಿಗಳಿಗೆ ಹಾಕೋದು. ಸೊ ಮನೇಲಿ ಇರ್ತಕ್ಕಂಥದ್ದು ಒಂದು ಡಬ್ಬಿನಲ್ಲಿ ನೀರು ಉಣಿಸಿ ಬಿಟ್ಬಿಡೋದು, ಒಂದು ಪಾತ್ರೆಯಲ್ಲಿ ನೀರಿಟ್ಟು ಬಿಟ್ಬಿಡೋದು. ನಾಯಿನೋ ಪ್ರಾಣಿ ಪಕ್ಷಿನೇನೋ ಕುಡಿದು ಅದರ ಜೀವನ ಅದನ್ನು ಮಾಡ್ತೈತೆ. ಸೊ ಈ ಥರ ಹೆಲ್ಪನ್ನು ಮಾಡೋದ್ರಿಂದ ಒಂದು ಪ್ರಾಣಿಗಳ ಮೇಲೆ ಒಂದು ದಯೆ ಕರುಣೆ ಅನ್ನೋದು ಬೆಳೆಯುತ್ತೆ, ಮಕ್ಕಳಲ್ಲೂ ಬೆಳೆಯುತ್ತೆ. ಮಕ್ಕಳಿಗೆ ಈ ಒಂದು ಕಲೆನ ಅಳವಡಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ. ಸೊ ನಾನು ಈ ವಿಡಿಯೋ ಮಾಡ್ತಾ ಇರೋದೇ ಪ್ರಾಣಿಗಳು ಬದುಕಬೇಕು ಈ ನೇಚರಲ್ಲಿ. ನಮ್ಮ ಮಕ್ಕಳಿಗೆ ಪ್ರಾಣಿಗಳು ತೋರ್ಸೋಕ್ಕಾದ್ರೂ ಪ್ರಾಣಿಗಳು ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಫೋನಲ್ಲಿ ಪ್ರಾಣಿಗಳನ್ನ ಮಕ್ಕಳಿಗೆ ತೋರಿಸ್ತೀರಿ. ಸೊ ಪ್ರಾಣಿಗಳನ್ನ ಫೋನಲ್ಲಿ ತೋರಿಸೋದ್ರಿಂದ ಮನೆ ಹತ್ರ ಗುಬ್ಬಚ್ಚಿ, ಕಾಗೆ ಆ ಥರ ನಾವು ನೋಡಬೇಕು, ಮಕ್ಕಳಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಥರ ಮಾಡಿರಿ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫ್ರೆಂಡ್ಸ್. ಎಲ್ರಿಗೂ ಇದನ್ನು ಶೇರ್ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.